ಅವರ ಧರ್ಮಸ್ಥಳದ ಬಗ್ಗೆ ಏನು ಭಕ್ತಿ ಭಾವನೆ ಇತ್ತು ಜನಗಳಲ್ಲಿ, ಆ ಭಕ್ತಿ ಭಾವನೆಗೆ ನೋವನ್ನು ಉಂಟು ಮಾಡಿ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ನೋವನ್ನು ಉಂಟು ಅದನ್ನು ವಾಪಸ್ ತರ್ಕೊಡೋಕ್ಕೆ ಸಿದ್ದರಾಮಯ್ಯನವ್ರ ಕೈ ಸಾಧ್ಯನಾ? ಒಂದು ಕ್ಷಣ ಯೋಚನೆ ಮಾಡಿ. ಯಾಕಂದರೆ ಪ್ರತಿನಿತ್ಯ ಮುಖ್ಯಮಂತ್ರಿಗೆ ಸಾವಿರಾರು ಈ ಥರದ SIT ರಚನೆ ಮಾಡಿ, CBI ಕೊಡಿ, ED ಕೊಡಿ, ಈ ಪತ್ರಗಳು ಬಂದ ದಿನನಿತ್ಯ ಸಾಮಾನ್ಯ. ಅದು ಚುನಾಯಿತ ಪ್ರತಿನಿಧಿಗಳು. ನಾವೆಲ್ಲವನ್ನ SITಗೆ ಕೊಡೋಕೆ ಹೋದರೆ ಪೊಲೀಸವ್ರಿಗೆ ಏನು ಕೆಲಸನೇ ಇರಲ್ಲ. ಕೊನೆಯಲ್ಲಿ ಏನಾಯಿತು? ಈ ಸರ್ಕಾರದ ತಪ್ಪು ಅಂತ ಅರ್ಥ ಆಯಿತು. SIT ಮಾಡಿದ್ದೇ ತಪ್ಪು ಅಂತ. ಒಂದು ಸಣ್ಣ ಯಾರಾದರೂ ಒಬ್ಬ ಇನ್ಸ್ಪೆಕ್ಟ್ರಿಗೆ ಹೇಳಿ ಇವನು ಕಂಪ್ಲೇಂಟ್ ಕೊಟ್ಟವನಲ್ಲ, ಇವನು ಪೂರ್ವಾಪರ ಏನಪ್ಪ ಅಂತ ಹೇಳಿದರೆ ಮುಗ್ದೇ ಹೋಗ್ತಾ ಇತ್ತು. ಈ ಅನನ್ಯ ಭಟ್ ವಿಚಾರವಾಗೂ ಕೂಡ ಏನು ಅದು ಬುರುಡೆ ಅಂತ ಈಗ ಒಪ್ಕೊಂಡಾಯಿತು. ಈ ನಾನು ಪಾತ್ರಧಾರಿ, ದುಡ್ಡಿಸ್ಕೊಂಡು ನಾನು ಕೆಲಸ ಮಾಡಿದ್ದೀರಿ. ಇಲ್ಲೆಲ್ಲರೂ ದುಡ್ಡಿಸ್ಕೊಂಡೇ ಕೆಲಸ ಮಾಡಿರೋದು. ಆ ಮುಸ್ಕುದಾರಿನ ಇನ್ನೂ ಮುಸ್ಕಾಕೊಂಡು ಯಾಕೆ ಇಟ್ಕೊಂಡಿದ್ದಾರೆ ಅವನು? ಅವನ ಹೆಂಡ್ತಿನೇ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 3 ಮದುವೆ ಆಗಿದ್ದಾರೆ ಅಂತ ಅವ್ರ ಹೆಂಡ್ತಿ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಅವನೂ ಇವಾಗ ಹೇಳಿಕೆಯನ್ನು ಕೊಟ್ಟಿದ್ದಾನೆ, ನಾನು ಬುರುಡೆ ಎಲ್ಲ ಯಾರೋ ತಂದುಕೊಟ್ರು, ನಾನು ತೊಗೊಂಡೋಗಿದ್ದು ಅಂತ. ಇದರಿಂದ ಅವನು ಮೇಯ್ನ್ ಕಲ್ಪ್ರಿಟ್ಟು ಸಮೀರ್, ಅವನೇ ಮೇಯ್ನ್. ಅವನು ಫಸ್ಟ್ ಇದನ್ನೆಲ್ಲ ಸೂತ್ರಧಾರ ಅವನೇ. ಅವನು ಇದನ್ನೆಲ್ಲವನ್ನು ಪ್ಲ್ಯಾನ್ ಮಾಡ್ತಾನೆ. ಫಸ್ಟು ಅವನು ಪ್ಲ್ಯಾನ್ ಮಾಡ್ತಾನೆ ಇದನ್ನು. ಅವನಿಗೆ ಜೊತೆಗಾರರು ಮಾಡ್ಕೊಂತಾನೆ ಇವ್ರನ್ನೆಲ್ಲ. ಈ ಟೀಮ್ ಏನಿದೆ, ಈ ಸಮಾಜಘಾತುಗಳ ಟೀಮ್ ಏನಿದೆ, ಪ್ರಗತಿಪರ ಟೀಮ್ ಏನಿದೆ, ಇದನ್ನು ಸೆಟಪ್ ಮಾಡ್ಕೊತಾನೆ. ಸೆಟಪ್ ಮಾಡಿ ಆಮೇಲೆ ಹುಡುಕ್ತಾನೆ ಈ ಮುಸ್ಕುದಾರಿಯನ್ನು, ಒಬ್ಬನ್ನ ಬೇಕಲ್ಲ ಪಾತ್ರಧಾರಿ, ಈ ಡ್ರಾಮಾ ಆಡೋದಕ್ಕೆ ಪಾತ್ರಧಾರಿ, ಅದನ್ನು ಹುಡುಕ್ತಾರೆ. ಆಮೇಲೆ ಅನನ್ಯ ಭಟ್ಟನ್ನು ಹುಡುಕ್ತಾರೆ. ಅವ್ರ ಕಂಪ್ಲೇಂಟಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ, ಪೊಲೀಸವ್ರಿಗೆ ನೀವು ಹಿಂಗೆ ತನಿಖೆ ಮಾಡಬೇಕು, ವಿಧಿವಿಜ್ಞಾನ ತಜ್ಞರು ಬರಬೇಕು, ಕ್ಯಾಮ್ರಾಗಳು ಬರಬೇಕು, ಮತ್ತು ಅವ್ರಿಗೆಲ್ಲ ಕಾನೂನಿನ ನೆರವು ಸರ್ಕಾರ ಕೊಡಬೇಕಂತೆ. ಇವ್ರಿಗೆಲ್ಲ ಆಪಾದನೆ ಮಾಡಿರೋರು ಕಾನೂನು ನೆರವೆಲ್ಲ ಸರ್ಕಾರನೇ ಕೊಡಬೇಕು, ಇವ್ರನ್ನ ಸೇಫ್ಟಿ ಕೊಡಬೇಕು. ಅಂದರೆ ಇಷ್ಟು ದಿನ ನನಗನ್ಸುತ್ತೆ ಒಂದು 25 ದಿನ ಪೊಲೀಸರು ಯಾವುದು ಇಲ್ಲಿ ಈ ಮಂತ್ರಿಗಳಿಗೂ ಇಲ್ಲ, ಇಷ್ಟು ಮುಖ್ಯಮಂತ್ರಿಗೂ ಇಷ್ಟು ಸೆಕ್ಯೂರಿಟಿ ಇಲ್ಲ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಹಿಂದೆ AK-47 ಇಟ್ಕೊಂಡಿರೋದು ನೋಡಿಲ್ಲ. ಇವನ ಹಿಂದೆ AK-47 ಇಟ್ಕೊಂಡಿದ್ದಾರೆ. ಅಂದರೆ ಸಿದ್ದರಾಮಯ್ಯನವ್ರಿಗಿಂತ ಹೈ ಸೆಕ್ಯೂರಿಟಿ ಕೊಟ್ಟರು. ಏನು ಕೊಟ್ಟರು? ಇದು ಧರ್ಮಸ್ಥಳದ ಮಂಜುನಾಥನನ್ನು ಅವಹೇಳನ ಮಾಡಬೇಕು, ಈ ರಾಜ್ಯದ ಜನಗಳನ್ನು ಮತಾಂತರ ಮಾಡಬೇಕು, ಮತಾಂತರದ ಒಂದು ದೊಡ್ಡ ಷಡ್ಯಂತ್ರ. ಇಲ್ಲಾಂದರೆ ಅವನು ಯಾರೋ ಸಮೀರ್ ಸಾಬಿ ಎಲ್ಲಿಂದ ಬರ್ತಾನೆ? ಅವನಿಗೂ ಧರ್ಮಸ್ಥಳಕ್ಕೆ ಏನು ಸಂಬಂಧ? ಅವನು ಯಾರು ಇದನ್ನು ಕೇಳೋಕ್ಕೆ? ಎಲ್ಲಾದರೂ ಹೋಗಿ ಈ ಸಿದ್ದರಾಮಯ್ಯನವರು ಟ್ರೂಪ್ ಇದೆಯಲ್ಲ, ಅವರ ಪ್ರಗತಿಪರರು, ಯಾವುದಾದ್ರೂ ಈ ಥರ ಬೇಕಾದಷ್ಟು ಮಸೀದಿಗಳ ಮೇಲೆ ಕಂಪ್ಲೇಂಟ್ ಬಂದಿದೆ, ಎಲ್ಲಾದರೂ ಒಂದು ಮಸೀದಿ ಹೋಗಿ ಅಗ್ದಿದ್ದಾರೆ ಅವರು. ಬೇಕಾದಷ್ಟು ನೂರಾರು ರೇಪ್ ಮಾಡಿರೋ ಅಂಥದ್ದು ಕೋರ್ಟ್ಗಳಿಗೂ ಹೋಗಿದೆ, ರೇಪ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ಅರ್ಜಿಗಳು ಕೊಟ್ಟಿದ್ದಾರೆ. ಒಂದಕ್ಕೇನಾದರೂ ನೀವು ಈ ಥರ ಕ್ರಮ ತೆಗೆದುಕೊಂಡಿದ್ದೀರಾ? ಹಿಂದೂಗಳ ಭಾವನೆಗೆ ಈ ಸರ್ಕಾರ ಸ್ಪಂದನೆ ಮಾಡಲ್ಲ. ಹಿಂದೂಗಳನ್ನು ಟಾರ್ಗೆಟ್ ಮಾಡಬೇಕು. ಆ ಗ್ರೂಪಲ್ಲಿ ಸಿದ್ದರಾಮಯ್ಯನವರು, ಅವರ ಮಂತ್ರಿಮಂಡಲದ ಎಲ್ಲರೂ ಇದ್ದಾರೆ. ಕಾಟಾಚಾರಕ್ಕೆ DK ಶಿವಕುಮಾರ್ ಒಬ್ಬರು ಮಾತಾಡ್ತಾ ಇದ್ದಾರೆ ಅಷ್ಟೇ, ಅದು ವೋಟ್ ಪಾಲಿಟಿಕ್ಸ್ಗೋಸ್ಕರ. ಅದು ಬಿಟ್ಟರೆ ಇನ್ನೇನು ಇದರಲ್ಲಿಲ್ಲ. ನಾನು ಸರ್ಕಾರಕ್ಕೆ ನನ್ನ ಪ್ರಶ್ನೆ, ಇಷ್ಟೆಲ್ಲ ಅವಾಂತರ ಮಾಡೋಕ್ಕೆ ನೀವೇ ಕಾರಣ ಅಲ್ಲವೇ? SIT ರಚನೆ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗ ಮಾಡಿ. ಕಂಪ್ಲೇಂಟ್ ಕೊಟ್ಟನ್ನು ಪೂರ್ವಾಪರ ತಿಳ್ಕೊಂಡಿದ್ರೆ ಅಲ್ಲಿಗೆ ಮುಗಿದೋಗಿರೋದು. ಅದನ್ನೂ ಮಾಡಿಲ್ಲ. ಇವತ್ತು ಇಷ್ಟೊಂದು ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನು ಈ ಕೆಲಸ ಬಿಟ್ಟು, ಅವರ ರೆಗ್ಯುಲರ್ ಕೆಲಸ ಬಿಟ್ಟು ನೀವು ಅಲ್ಲಿಗೆ ಹಾಕಿದ್ರಲ್ಲ, ಅವರ ಸಂಬಳ, ಸಾರಿಗೆ ಇವೆಲ್ಲವನ್ನು ಕೊಡೋರು ಯಾರು? ಇಲ್ಲಿ ಆಗಿರೋವಂಥ ಖರ್ಚು ಕೋಟ್ಯಾಂತರ ರೂಪಾಯಿ ಕರ್ನಾಟಕದ ಟ್ಯಾಕ್ಸ್ ಪೇಯರ್ಸ್ ಹಣ ಇವತ್ತು ಖರ್ಚಾಗಿದೆಯಲ್ಲ, ಅದನ್ನು ಸರ್ಕಾರ, ಇವರು ಕಾಂಗ್ರೆಸ್ ಪಾರ್ಟಿ ಭರಿಸ್ಕೊಡ್ತದೆ ಅದನ್ನು. ಓಕೆ, ವಿರೋಧ ಪಕ್ಷದ ನಾಯಕ R. ಅಶೋಕ್ ಅವರು ಸರ್ಕಾರವನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ.
ಸರ್ಕಾರವೇ ಎಡವಿತು ಈ ವಿಚಾರದಲ್ಲಿ. ನಾವು ಆರಂಭದಿಂದ ಮಾಡಿದಂತಹ ಹೋರಾಟ, ನಮ್ಮ ಮಾತನ್ನು ಅವರು ಕೇಳಲಿಲ್ಲ. ಇಷ್ಟೆಲ್ಲ ಸರ್ಕಾರಕ್ಕೆ ಹೊರೆಯಾಯ್ತಲ್ಲ ಈ ಮುಸುಕುದಾರಿಯ ಮಾತನ್ನು ಕೇಳಿಕೊಂಡು. ಇದೆಲ್ಲ ಯಾರ ದುಡ್ಡು? ಎಲ್ಲಿ ಹೋಯಿತು? ಯಾಕೆ ಇದೆಲ್ಲವೂ ಕೂಡ ಇಷ್ಟೆಲ್ಲ ವೇಸ್ಟ್ ಆಯಿತು? ಸರ್ಕಾರ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳಿಲ್ಲ ಅಂತಕ್ಕಂಥದ್ದು ಅವರ ಆರೋಪ.